ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಸರ್ಕಾರಕ್ಕೆ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಏನ್ ನಾಡಿನಾದ್ಯಂತ ಬಗರ್ ಹುಕುಂ ಜಮೀನಿದೆ, ಅರಣ್ಯ ಒತ್ತುವರಿ ಮಾಡ್ಕೊಂಡು ಏನ್ ನಮ್ಮ ರೈತರು ಕಬ್ಜಾ ಇದ್ದಾರೆ, ಆ ಎಲ್ಲ ರೈತರಿಗೆ ಏನ್ ಮಾಡಬೇಕು ಅಂತಂದ್ರೆ ಉತ್ತಾರನ್ನ ಮಾಡಿಕೊಡಬೇಕು ಮತ್ತು ಪಹಣಿ ಪತ್ರವನ್ನು ಕೊಡಬೇಕು. ಯಾಕಂತಂದ್ರೆ 224 MLAಗಳನ್ನ ನಾವು ಆರ್ಶ್ ಕಳಿಸಿದ್ದು ನಮ್ಮ ಕೆಲಸ ಮಾಡ್ಲಿಕ್ಕೆ, ನಾವು ಮಾಡ್ಕೊಳ್ಳಿಕ್ಕೆಲ್ಲ. ಅನ್ನದಾತ ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂಥದ್ದು. ನೀವೆಲ್ಲರೂ ಕೂಡ ನಮ್ಮ ಸೇವೆಯನ್ನು ಮಾಡ್ಲಿಕ್ಕೆ ನಿಮ್ಗೆ ಆರ್ಶ್ ಕಳಿಸಿದೀವಿ. ನಾನು ಎಲ್ಲ ಸಮಸ್ತ ನಾಡಿನ ಅನ್ನದಾತರ ಪರವಾಗಿ ವಿನಂತಿ ಮಾಡ್ಕೊಳ್ತೀನಿ. ಬಗರ್ ಹುಕುಂ ಜಮೀನಾಗಿರ್ಬಹುದು, ಅರಣ್ಯ ಒತ್ತುವರಿ ಮಾಡಿರ್ತಕ್ಕಂಥ ನಮ್ಮ ರೈತರ ಜಮೀನುಗಳಿಗೆ ಅಲ್ಲಿ ಉಳುಮೆ ಮಾಡತಕ್ಕಂಥ ರೈತರನ್ನ ಹೊರಗೆ ಹಾಕುವಂತ ಕೆಲಸ ಆಗಬಾರ್ದು. ಅವ್ರಿಗೆ ಉತ್ತಾರ ಮಾಡಿಕೊಡಬೇಕು, ಪಹಣಿ ಪತ್ರ ಮಾಡಿಕೊಡಬೇಕು. ಈ ಅಧಿವೇಶನದಲ್ಲಿ ಬಂದಾಗ ಎಲ್ಲಾ ಸಚಿವರು ಮಾತನಾಡಿಕೊಂಡು ಮುಖ್ಯಮಂತ್ರಿ ಗಮನಕ್ಕೆ ತಂದು ಅದನ್ನು ಪರಿಹಾರ ಮಾಡತಕ್ಕಂಥ ಕೆಲಸ ಆಗಬೇಕು. ಒಂದ್ ವೇಳೆ ಆಗದಿದ್ರೆ ಮುಂದಿನ ದಿನಮಾನಗಳು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಉಗ್ರವಾದಂತಹ ಪ್ರತಿಭಟನೆ ಆಗ್ತದೆ. ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇನೆ. ಎಲ್ಲ ನನ್ನ ರೈತ ಬಂಧುಗಳಿಗೆ ನಮಸ್ಕಾರ. ಈ ಕಡೆ ಎಲ್ಲರೂ ಸ್ವಲ್ಪ ಲಕ್ಷ್ಯ ಬಿಟ್ಟು ಕೇಳಿ. ಇದೇ ಡಿಸೆಂಬರ್ 11ನೇ ತಾರೀಕು ಚಳಿಗಾಲ ಅಧಿವೇಶನದಲ್ಲಿ ನಮ್ಮ ರಾಜ್ಯ ಗೌರವ ಅಧ್ಯಕ್ಷರು ಪರಮ ಪೂಜ್ಯರಾಗಿರ್ತಕ್ಕಂಥ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಡಿಸೆಂಬರ್ 11ನೇ ತಾರೀಕು ಸುಮಾರು 10 ಲಕ್ಷ ಸಂಖ್ಯೆಯಲ್ಲಿ ರೈತರ ಹಲವಾರು ಜ್ವಲಂತ ಸಮಸ್ಯೆಗಳ ಬಗ್ಗೆ ಇವತ್ತ ಪ್ರತಿಭಟನೆಯನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ನಾಡಿನ ಎಲ್ಲಾ ಪರಮ ಪೂಜ್ಯರು, ನಾಡಿನ ನ್ಯಾಯವಾದಿಗಳು, ವಿದ್ಯಾರ್ಥಿಗಳು, ಮಾಜಿ ಸೈನಿಕರು ಎಲ್ಲರೂ ಕೂಡ ಕೂಡಿ ಇವತ್ತ ರೈತರನ್ನ ರಕ್ಷಣೆ ಮಾಡತಕ್ಕಂಥದಕ್ಕಾಗಿ ನಾವೆಲ್ಲರೂ ಮುಂದಾಗಬೇಕಾಗಿದೆ. ಡಿಸೆಂಬರ್ 11ನೇ ತಾರೀಕು ತಾವೆಲ್ಲರೂ ಪಕ್ಷಾತೀತವಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು. ಸಮಸ್ಯೆ ಹಲವಾರು ಯಾಕಪ್ಪ ಅಂತಂದ್ರ ಹಲವಾರು ಬೆಳೆಗಳನ್ನ ನಾವು ಬೆಳೆತೀವಿ. ಇಲ್ಲಿವರೆಗೆ ಬೆಳೆದಂತ ಬೆಳೆಗೆ ಯೋಗ್ಯವಾದ ಸರ್ಕಾರ ಬೆಲೆ ಕೊಟ್ಟಿಲ್ಲ. ಆ ಕಾರಣಕ್ಕಾಗಿ ರಾಜ್ಯ ಸರ್ಕಾರ 50,000 ಕೋಟಿ ರೂಪಾಯಿ ಹೆಂಗ ಇವತ್ತು ಗ್ಯಾರಂಟಿಯನ್ನ ತೆಗೆದಿಟ್ಟದೆ. ಇವತ್ತು ಬೆಳೆದಂತ ಬೆಳೆಗೆ 50,000 ಕೋಟಿ ರೂಪಾಯಿ ಗ್ಯಾರಂಟಿ ಅಂತ ಹೇಳಿ ಇವತ್ತು ಬೆಲೆ ನಿಗದಿಗಾಗಿ ಖರೀದಿ ಕೇಂದ್ರ ತೆಗೆಯಕ್ಕಾಗಿ 50,000 ಕೋಟಿ ರೂಪಾಯಿ ತೆಗಿಬೇಕು. ಕೇಂದ್ರ ಸರ್ಕಾರ ಕೂಡ 50,000 ಕೋಟಿ ರೂಪಾಯಿ ಕರ್ನಾಟಕಕ್ಕೆ ತೆಗೆದಿಡಬೇಕು. ಹೀಗೆ ಹಲವಾರು ಜ್ವಲಂತ ಸಮಸ್ಯೆಗಳ ಬದಲ ಗಂಭೀರವಾಗಿ ಚರ್ಚೆ ಮಾಡಲಿಕ್ಕೆ ಡಿಸೆಂಬರ್ 11ನೇ ತಾರೀಕ ತಾವೆಲ್ಲರೂ ನಾಡಿನ ಎಲ್ಲರೂ ಕೂಡ ದಯವಿಟ್ಟು ಭಾಗವಹಿಸಬೇಕಂತ ತಮ್ಮಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡ್ತಾ ಇದ್ದೀನಿ.